ಹೋಗ್ತಾ ಇದೆ. ಮನುಷ್ಯನ ಜೀವಿತದಲ್ಲಿ ಅವನಿಗೆ ಎಷ್ಟು ಆಸ್ತಿ ಇದ್ರು, ಅಂತಸ್ತಿದ್ರು, ಐಶ್ವರ್ಯ ಇದ್ರು, ಹೊಲಗಳಿದ್ರು, ಮನೆ ಇದ್ರು, ಎಲ್ಲವಿದ್ರೂ ಕೂಡ ಸಮಾಧಾನವಿರಲಾರ್ದಂಥ ಸ್ಥಿತಿ ಉಂಟಾದರೆ ಅವೆಲ್ಲ ಇದ್ದು ಕೂಡ ಆತನಿಗೇನ್ರಿ ವ್ಯರ್ಥ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸಮಾಧಾನ ಎನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರು ಅದನ್ನು ತನ್ನನ್ನು ನಂಬಿದಂಥ ಮಕ್ಕಳಿಗೆ ಆತನ ಏನು ಮಾಡ್ತಾನಂತ ಆತ ಒದಗಿಸಿ ಕೊಡ್ತಾನೆ, ಅನುಗ್ರಹಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸಮಾಧಾನವನ್ನು ನಾವು ಹೊಂದಬೇಕಾದ್ರೆ, ಸಮಾಧಾನವನ್ನು ನಾವು ಪಡೆದುಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ, ಸಮಾಧಾನವನ್ನು ಯಾವ ರೀತಿಯಾಗಿ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ, ಸಮಾಧಾನ ಅದು ಯಾರಿಂದ ಬರುತ್ತೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವವರಾಗಿ ಇರಬೇಕು. ಮನುಷ್ಯನು ಸಮಾಧಾನಕ್ಕೋಸ್ಕರವಾಗಿ, ಕ್ಷಣಿಕವಾಗಿರ್ತಕ್ಕಂಥ ಸುಖಕ್ಕೋಸ್ಕರವಾಗಿ ಏನೆಲ್ಲ ಪ್ರಯಾಸವನ್ನು ಪಡುವಂಥವನಾಗಿರ್ತಾನೆ. ಹಲ್ಲೆಲೂಯಾ. ಆದರೆ ನಿಜವಾದಂಥ ಸಮಾಧಾನ, ನಿಜವಾದಂಥ ಸುಖ ಅದು ದೇವರಿಂದ ಮಾತ್ರ ನಮಗೆ ಬರುವಂಥದ್ದಾಗಿದೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೇನು ಮಾಡುತ್ತೆ, ತಿಳಿಸ್ತಾ ಇದೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ 29ನೇ ಕೀರ್ತನೆ 11ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ತನ್ನ ಮಕ್ಕಳಿಗೆ ಸಮಾಧಾನವನ್ನು, ಸುಕ್ಷೇಮವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾರೆ, ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಈ ಸಮಾಧಾನ ಮನುಷ್ಯರು ಕೊಡುವಂಥ ಸಮಾಧಾನ ಈ ಸಮಾಧಾನ ಅಲ್ಲ, ಅದು ದೈವಿಕವಾಗಿರುವಂತಹ ಸಮಾಧಾನ ಪ್ರಿಯರೇ. ಈ ಸಮಾಧಾನವನ್ನು ನಾವು ಹೊಂದಬೇಕಾದ್ರೆ ನಾವು ಕೆಟ್ಟದ್ದಕ್ಕೆ ಹೋಗದ ಹಾಗೆ ನಾವೇನು ಮಾಡ್ಬೇಕಂತ ಹೇಳ್ತಾ ಇದೆ ವಾಕ್ಯ ರೀ. ಒಳ್ಳೆಯದನ್ನು ನಾವು ಅರಸಿ ಅದಕ್ಕಾಗಿ ನಾವು ಪ್ರಯತ್ನಿಸುವವರಾಗಿ ಇರಬೇಕೆಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. 34ನೇ ಕೀರ್ತನೆಯಲ್ಲಿ ಒಂದು ಮಾತು ಇರುತ್ತೆ, ಈ ವಚನ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ, ಕೆಟ್ಟದ್ದನ್ನು ಬಿಟ್ಟು 14ನೇ ವಚನ, ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ. ಹಲ್ಲೆಲೂಯಾ. ಕೆಟ್ಟದರ ಕಡೆಗೆ ಹೋದರೆ ನಮಗೆ ಸಮಾಧಾನ ಇರಲ್ಲ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದುಷ್ಟನಿಗೆ ಸಮಾಧಾನವೇ ಇಲ್ಲ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಯಾಕಂದ್ರೆ ಅವನು ಯಾವಾಗಲೂ ಕೂಡ ತನ್ನ ಮನಸ್ಸಿನಲ್ಲಿ ಇನ್ನೊಬ್ಬರ ಕುರಿತಾಗಿ ಕಪಟ ಮಾಡುತ್ತಾ, ಕುತಂತ್ರ ಮಾಡುತ್ತಾ, ಕುಯುಕ್ತಿ ಮಾಡುತ್ತಾ ಜೀವಿಸುವವನೇ ಆಗಿರ್ತಾನೆ. ಇನ್ನೊಬ್ಬರ ಕುರಿತಾಗಿ ಕೆಟ್ಟದ್ದನ್ನೇ ಆಲೋಚಿಸುವವನಾಗಿ ಇರ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದುಷ್ಟರಿಗೆ ಸಮಾಧಾನವೇ ಇಲ್ಲ. ಆದರೆ ದೇವರನ್ನು ನಂಬಿದಂಥ ಮಕ್ಕಳಾದಂಥ ನಮಗೆ ದೇವರು ತನ್ನ ಸಮಾಧಾನವನ್ನು ನಮಗೇನು ಮಾಡ್ತಾ ಇದ್ದಾನಂತೆ, ಒದಗಿಸಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ಈ ಸಮಾಧಾನವನ್ನು ನಾವು ಹೊಂದಿಕೊಂಡಾಗ ನಮಗೆ ನಿಜವಾಗಿರ್ತಕ್ಕಂಥ ಒಂದು ಸ್ಥಿತಿ, ಸಂತೋಷದ ಒಂದು ಸ್ಥಿತಿ, ಆನಂದಕರವಾದಂಥ ಒಂದು ಸ್ಥಿತಿ ಏನಂತೇಳಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯ